ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. 26ನೇ ವರ್ಷದ ಶ್ರೀ ಸರ್ವಸಿದ್ಧಿ ವಿನಾಯಕ ಮಿತ್ರಮಂಡಳಿ ಪಟೇಲ್ ನಗರ ಪ್ರತಿಷ್ಠಾಪನೆ ಮಾಡಿರುವ ಕೇರಳದ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದ ಸ್ವರೂಪದಂತಿರುವ ಈ ಗಣಪತಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಪ್ರತಿನಿತ್ಯ ದರ್ಶನಗೈಯುತ್ತಿರುವ ದೃಶ್ಯ ನೀವು ನೋಡ್ತಾ ಇರುವಂಥದ್ದು. ಅನಂತ ಪದ್ಮನಾಭ ಸ್ವಾಮಿಯ ನಾಭಿಯಿಂದ ಅಂದರೆ ಹೊಕ್ಕಳಿನಿಂದ ಬ್ರಹ್ಮ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರುವುದು ಈ ಬಾರಿಯ ವಿಶೇಷ. ಸಾಕ್ಷಾತ್ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದಲ್ಲಿರುವ ಪುಷ್ಕರಣಿಯಂತೆ ಇಲ್ಲಿಯೂ ಸಹ ಅಂತಹದ್ದೇ ಪುಷ್ಕರಣಿ ಜನಾಕರ್ಷಣೆಯಾಗಿತ್ತು. ಈ ವೇಳೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಭೇಟಿ ನೀಡಿ ಗಣಪತಿಯ ದರ್ಶನ ಪಡೆದರು. ಅನಂತರ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಸರ್ವಸಿದ್ಧಿ ವಿನಾಯಕ ಮಿತ್ರ ಮಂಡಳಿಯ ಸದಸ್ಯರನ್ನ ಪರಸ್ಪರ ಗೌರವಿಸಿದರು. ವಿಶ್ವ ಹಿಂದೂ ಪರಿಷತ್ನ ಬಳ್ಳಾರಿ ವಿಭಾಗ ಕಾರ್ಯದರ್ಶಿಗಳಾದ ಅಶೋಕ್ ಅವರು ನಮ್ಮೊಂದಿಗೆ ಮಾತಾಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಪ್ರತಿ ವರ್ಷ ನಾವು ಗಣೇಶೋತ್ಸವ ಆಚರಣೆ ಮಾಡ್ತಿದ್ದೀವಿ ಬಳ್ಳಾರಿಯಲ್ಲಿ. ಆದರೆ ಈ ವರ್ಷ ನಾವು ಗಣೇಶೋತ್ಸವ ಆಚರಣೆ ನಿಲ್ಲಿಸಿದ್ದೀವಿ. ಅದಕ್ಕಾಗಿ ಈ ಗಣೇಶೋತ್ಸವವನ್ನು ನೋಡೋದಕ್ಕೆ ನಾವು ಇಲ್ಲಿ ಭಾಳ ವರ್ಷದಿಂದ ಸುಮಾರು 26 ವರ್ಷದಿಂದ ಕೂಡ ಈ ಕಾರ್ಯಕ್ರಮ ಇಲ್ಲಿ ಅದ್ಧೂರಿಯವಾಗಿ ನಡೀತಾ ಇದೆ. ಆದರೆ ಒಂದು ವಿಶೇಷ ಏನಂತಂದರೆ ಪ್ರತಿ ಒಂದು ವರ್ಷ ಒಂದೊಂದು ರೂಪವನ್ನು ಆಕರ್ಷಣ ಮಾಡಿ ಭಕ್ತಾದರಿಗೆಲ್ಲ ಕೂಡ ದರ್ಶನ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಬಳ್ಳಾರಿ ಜನರು ಏನೈತೆ ಅಪೇಕ್ಷೆ ಪಟ್ಟಿದ್ದಾರೋ, ಲಾಸ್ಟ್ ಇಯರು ಅಯೋಧ್ಯ ಬಾಲರಾಮನು ಕೂಡ ದರ್ಶನ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಈ ವರ್ಷ ಸಾಕ್ಷಾತ್ತು ನಾವು ಬಳ್ಳಾರಿ ಜನರು ಭಾಳಷ್ಟು ಜನ ಅನಂತ ಪದ್ಮನಾಭಂ ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅನಂತ ಪದ್ಮನಾಭಂ ದರ್ಶನ ಕೂಡ ಇಲ್ಲಿ ತೋರಿಸ್ತಾ ಇರೋದಕ್ಕೆ ನಮಗೆ ಭಾರಿ ಖುಷಿ, ಹೆಮ್ಮೆ ಅನ್ನಿಸ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಚವ್ಹಾಣ್ ಅವರು ನಮ್ಮೊಂದಿಗೆ ಮಾತಾಡ್ತಾರೆ. ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ. ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಇರ್ತೈತೆ. ಪ್ರತಿ ವರ್ಷ ಇನ್ನು ಈ ವರ್ಷ ಏನು ಮಾಡ್ತಾರೆ ಅಂತ ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಭಾಳ ಜನ ಇಲ್ಲಿ ಬಂದು ನಾವು ಪದ್ಮನಾಭಂ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಇಲ್ಲಿ ಬಂದು ನೋಡಬಹುದಂತ ಭಾಳ ಅನ್ಕೊಂತಿದ್ದೀನಿ. ಬಂದು ಹೋಗ್ಬೋದು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.